ಕೋಲಾರದ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಶುದ್ಧ ನೀರು ಟ್ಯಾಂಕ್ ಮೂಲಕ ಗ್ರಾಮಕ್ಕೆ ಶುದ್ಧ ನೀರನ್ನ ಸರಬರಾಜು ಮಾಡಲಾಗಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಶುದ್ಧ ನೀರು ಸಪ್ಲೈ ಆಗ್ತಾ ಇರುವಂಥದ್ದು ದೃಢ ಆಗಿದೆ. ನ್ಯೂಸ್ 18 ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಪ್ರಮುಖವಾಗಿ ಎಲ್ಲೆಲ್ಲೆಲ್ಲ ಕಂಪ್ಲೇಂಟ್ಸ್ಗಳಿದ್ದಾವೆ ಅಲ್ಲೆಲ್ಲ ಕಡೆನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಅಲ್ಲಿನ ಜನಕ್ಕೆ ಸಿಗಬೇಕಾದಂಥ ಬೇಸಿಕ್ ನೀರು, ಕುಡಿಯುವ ನೀರು ನೆಟ್ಟಿಗೆ ಸಿಗಲಿ ಅಂತ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಅದರ ಗ್ರೌಂಡ್ ರಿಪೋರ್ಟ್ ನಿಮ್ಮದು. ಕೋಲಾರ ಏಕಾಏಕಿ ಬಯಲು ಸೀಮೆ ಜಿಲ್ಲೆ. ಇಲ್ಲಿ ಮಳೆ ಬಂದ್ರಷ್ಟೇ ನೀರು. ಸದ್ಯ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಬೆಂಗಳೂರಿನ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರಕ್ಕೆ ಹರಿಸಲಾಗ್ತಿದೆ. ಆದರೆ ಕೋಲಾರಕ್ಕೆ ಈವರೆಗೆ ಶಾಶ್ವತ ನೀರಿನ ಮೂಲ ಸಿಕ್ಕಿಲ್ಲ. ಈ ಮಧ್ಯೆ ಈ ಜಿಲ್ಲೆಯ ಜನರು ಶುದ್ಧ ನೀರನ್ನು ಸೇವಿಸುತ್ತಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ಹೀಗಾಗಿ ಖುದ್ದು ಅಖಾಡಕ್ಕಿಳಿದ ನ್ಯೂಸ್ 18 ಕುಡಿಯುವ ನೀರಿನ ಕ್ವಾಲಿಟಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಒಂದು ಹೋಬಳಿಗೆ ಸೇರುವಂತಹ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಕಳೆದ 10 ವರ್ಷಗಳಿಂದ ಜನರು ಇಲ್ಲಿ ಒಂದು ಬೋರ್ವೆಲ್ ನೀರನ್ನೇ ಕುಡಿತಾ ಇದ್ದಾರೆ. ಬೋರ್ವೆಲ್ಗಳಿಂದ ನೀರನ್ನು ಟ್ಯಾಂಕಿಗೆ ತುಂಬಿಸಿ ಆನಂತರ ನಲ್ಲಿಗಳ ಮೂಲಕ ಜನರು ನೀರನ್ನು ಇಲ್ಲಿ ಕುಡಿತಾ ಇರತಕ್ಕಂಥದ್ದು. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ. ಈ ಕಾಲೋನಿ ಜನರಿಗೆ ಬೋರ್ವೆಲ್ ನೀರೇ ಆಧಾರ. ಬೋರ್ವೆಲ್ನಿಂದ ಟ್ಯಾಂಕ್ ತುಂಬಿಸಿ ಆ ಟ್ಯಾಂಕ್ನಿಂದ ಗ್ರಾಮಕ್ಕೆ ನೀರು ಸಪ್ಲೈ ಮಾಡಲಾಗುತ್ತೆ. ಆದರೆ ಈ ನೀರು ಕುಡಿಯಲು ಯೋಗ್ಯವೋ ಇಲ್ಲವೋ ಎನ್ನುವ ಆತಂಕ ಕಾಡ್ತಿದೆ. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಗ್ತದೆ. ಸರ್ಕಾರದಿಂದ ನಾವು ಮನವಿ ಮಾಡೋದ್ರಿಂದ ಒಂದು ಶುದ್ಧ ನೀರಿನ ಘಟಕ ನಮ್ಗೆ ಕೊಟ್ಟರೆ ಸುಮಾರು ನಾವು 300-350 ಜನ ಇಲ್ಲಿ ಜನಸಂಖ್ಯೆ ಇದ್ದೀವಿ. ಅದು ಕೊಟ್ಟರೆ ನಮಗೂ ಸರ್ಕಾರದಿಂದ ಸವಲತ್ತು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಸರ್ಕಾರನ ಮನವಿ ಮಾಡ್ತೀವಿ. ಬೇರೆ ಊರಲ್ಲಾದರೆ ಫಿಲ್ಟರ್ ವಾಟರ್ ಐತೆ, ಅದು ಕುಡಿಯೋದ್ರಿಂದ ಅವ್ರಿಗೆ ಏನೂ ಆಗೋದಿಲ್ಲ. ಆದರೆ ನಮ್ಮೂರಲ್ಲೇ ಇದು ಬೋರ್ ನೀರು ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಜಾಸ್ತಿ, ವಯಸ್ಸಾಗಿರೋರಿಗೆ ಜಾಸ್ತಿ ನೋವು ಬರೋದು. ಚೆನ್ನಾಗೈತೆ ಸರ್, ಅದು ಟ್ಯಾಂಕ್ ಇತ್ತು, ಸ್ವಲ್ಪ ತೊಳೆಯೋದಿಲ್ಲ. ಕಾಡಲ್ಲಿರೋದು ನಮ್ಮ ಹಳ್ಳಿ, ಕಾಡಲ್ಲಿರೋದು ನಾವು ಇನ್ನು ಗಾಡಿ ಮೇಲೆ ಅಲ್ಲಿ ಇಲ್ಲಿ ಹೋಗಿ ತಗೊಳಕ್ಕೂ ನಮ್ಗೆ ಆಗಲ್ಲ ಸರ್. ನಮ್ಮದು ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ಏನು ಕುಡಿಯೋ ನೀರು ಸಪ್ಲೈ ಆಗ್ತದೆ, ಆ ಒಂದು ನೀರು ಯಾವ ಒಂದು ಗುಣಮಟ್ಟದಲ್ಲಿ ಇದನ್ನೋದು ನಾವು ಖಂಡಿತ ಪರೀಕ್ಷೆ ಮಾಡಿಸಬೇಕಾಗುತ್ತೆ. ಹಾಗಾಗಿನೇ ಈ ಒಂದು ಕೆಲಸವನ್ನು ನಾವು ನ್ಯೂಸ್ 18 ವತಿಯಿಂದ ಮಾಡ್ತಾ ಇದ್ದೇವೆ. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ನ್ಯೂಸ್ 18 ಗ್ರಾಮಸ್ಥರ ಸಮ್ಮುಖದಲ್ಲೇ ಬಾಟಲ್ನಲ್ಲಿ ನೀರನ್ನು ಸಂಗ್ರಹಿಸಿತ್ತು. ಶುದ್ಧ ಕುಡಿಯ ನೀರಾಗಿದೆಯಾ, ಅದು ಕುಡಿಲಿಕ್ಕೆ ಈ ಒಂದು ನೀರು ಯೋಗ್ಯವಾಗಿದೆಯಾ ಅನ್ನೋದನ್ನ ನಾವು ಖಂಡಿತ ಒಂದು ಪರೀಕ್ಷೆ ಮಾಡಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ನೀರಿನ ಒಂದು ಮಾದರಿಯನ್ನ ನಾವು ಗ್ರಾಮಸ್ಥರ ಒಂದು ಸಮಕ್ಷಮದಲ್ಲಿ ಇದೀಗ ನಾವು ಒಂದು ಸಂಗ್ರಹವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇದೀಗ ನಾವು 2 ಬಾಟಲ್ಗಳಲ್ಲಿ ಈ ಒಂದು ನೀರಿನ ಒಂದು ಮಾದರಿನ ಸಂಗ್ರಹ ಮಾಡಿರ್ತಕ್ಕಂಥದ್ದು. ಈ ಒಂದು ನೀರಿನ ಮಾದರಿಯನ್ನ ಏನು ಕೋಲಾರದ ಸರ್ಕಾರಿ ಒಂದು ಲ್ಯಾಬ್ನಲ್ಲಿ ಪರೀಕ್ಷೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈ ಒಂದು ಗ್ರಾಮಸ್ಥರು ಕುಡಿತಾ ಇರತಕ್ಕಂಥ ನೀರು ಏನು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಏನು ಅರ್ಹತೆಗಳನ್ನು ಹೊಂದಿದೆಯಾ ಇಲ್ಲ ಅನ್ನೋದು ಈ ಒಂದು ಲ್ಯಾಬ್ ಬಂದಾದ ಮೇಲೆ ಗೊತ್ತಾಗುತ್ತೆ. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಂಗ್ರಹಿಸಿದ ನೀರನ್ನ ಖುದ್ದು ನ್ಯೂಸ್ 18 ಪರೀಕ್ಷೆಗೆ ಒಳಪಡಿಸಿತು. ಕೋಲಾರದ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ವಿಭಾಗದ ಮೈಕ್ರೋಬಯಾಲಜಿ ಲ್ಯಾಬ್ನಲ್ಲಿ ನೀರಿನ ಪರೀಕ್ಷೆ ಮಾಡಲಾಯಿತು. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಶುದ್ಧ ನೀರು. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಬಯಲು. ನ್ಯೂಸ್ 18 ಮಾಡಿದ ರಿಯಾಲಿಟಿ ಚೆಕ್ನಲ್ಲಿ ಕೋಲಾರದ ಹಕ್ಕಿಪಿಕ್ಕಿ ಕಾಲೋನಿ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಹಕ್ಕಿಪಿಕ್ಕಿ ಕಾಲೋನಿಯ ಜನರು ಸೇವಿಸುತ್ತಿರೋದು ಪರಿಶುದ್ಧ ನೀರು ಎಂದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಂದಿದೆ. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಂಗ್ರಹಿಸಿದ ನೀರಿನ ಮಾದರಿಯಲ್ಲಿ ನೀರಿನ ಬಣ್ಣ, ವಾಸನೆ, ಘನವಸ್ತುಗಳು ಸರ್ಕಾರಿ ಲ್ಯಾಬ್ ಮಾನದಂಡದ ಮಿತಿಯಲ್ಲಿದೆ. ಕ್ಯಾಲ್ಸಿಯಂ ನಿಗದಿತ ಮಿತಿ ಗರಿಷ್ಠ 75, ಆದರೆ ವರದಿಯಲ್ಲಿ ಕಂಡುಬಂದಿದ್ದು 74.6ರಷ್ಟಿದೆ. ಮೆಗ್ನೀಷಿಯಂ 30ರಷ್ಟು ನಿಗದಿತ ಮಿತಿಯಾದರೆ ವರದಿಯಲ್ಲಿ ಕಂಡುಬಂದಿದ್ದು 19.3ರಷ್ಟಿದೆ. ಕ್ಲೋರೈಡ್ 250ರಷ್ಟು ನಿಗದಿತ ಮಿತಿಯಾದರೆ ವರದಿಯಲ್ಲಿ 55.5ರಷ್ಟು ಕಂಡುಬಂದಿದೆ. ಇನ್ನು ಸಲ್ಫೈಡ್, ಫ್ಲೋರೈಡ್, ನೈಟ್ರೇಟ್ ಪ್ರಮಾಣವೂ ಮಿತಿಯಲ್ಲಿದೆ ಎಂದು ವರದಿಯಲ್ಲಿದೆ. ಕೋಲಾರದ ಹಕ್ಕಿಪಿಕ್ಕಿ ಕಾಲೋನಿಯ ನೀರು ಕುಡಿಯಲು ಯೋಗ್ಯವಾಗಿದೆ. ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ನೋಡಿ. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಕುಡಿಯೋ ನೀರಿನ ಕ್ವಾಲಿಟಿನ ಅಸೆಸ್ ಮಾಡಿರೋ ರಿಪೋರ್ಟ್ ನೋಡಿದಾಗ
ಅದರಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇರೋದು ಕಂಡು ಬಂದಿದೆ. ಫ್ಲೋರೈಡ್ ಅಂಶ ಜಾಸ್ತಿ ಕುಡಿಯೋ ನೀರಲ್ಲಿದ್ದಾಗ ದಂತ ಹಲ್ಲಿನ ಮೇಲೆ ಮತ್ತು ಮೂಳೆಗಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಆಗದೇ ಇರೋಂಗೆ ನಾವು ನೋಡ್ಕೊಳ್ಬೇಕಾಗಿದೆ. ಫ್ಲೋರೈಡ್ ಇಲ್ಲದೇ ಇರೋ ನೀರು ಜನಕ್ಕೆ ಸಿಗೋ ಹಾಗೆ ಮಾಡಬೇಕಾಗಿದೆ. ಕೋಲಾರದ ಹಕ್ಕಿಪಿಕ್ಕಿ ಕಾಲೋನಿ ಜನರು ತಾವು ಕುಡಿಯುತ್ತಿರೋದು ಅಶುದ್ಧ ನೀರು ಅಂದುಕೊಂಡಿದ್ರು. ಆದರೆ ನ್ಯೂಸ್ 18 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಇವರು ಸೇವಿಸುತ್ತಿರೋದು ಶುದ್ಧ ನೀರು ಅನ್ನೋದು ದೃಢವಾಗಿದೆ. ಈ ಮೂಲಕ ಜನರಲ್ಲಿದ್ದ ಭಯ ದೂರ ಆಗುವಂತೆ ಮಾಡಿದೆ ನ್ಯೂಸ್ 18. ರಘುರಾಜ್, ನ್ಯೂಸ್ 18, ಕೋಲಾರ.